ಭಾರತದ ಒಂದೇ ಒಂದು ನಿರ್ಧಾರಕ್ಕೆ ಬೆಚ್ಚಿಬಿದ್ದ ಪಾಕಿಸ್ತಾನ. ನೀರಿಗಾಗಿ ನಡೆಯುತ್ತಾ ಮಹಾಸಂಘರ್ಷ. ಈ ಒಂದು ವಿಷಯದಲ್ಲಿ ಸರಿಯೋ ಮಾತೇ ಇಲ್ಲ. ಯುದ್ಧಕ್ಕೂ ಸಿದ್ಧ. ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆ ನೀಡಿದ್ದೇಕೆ? ನಮಸ್ಕಾರ ವೀಕ್ಷಕರೇ, ಗಡಿ ವಿಚಾರದಲ್ಲಿ ಸೋತು ಸುಣ್ಣವಾಗಿರುವ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ದೊಡ್ಡ ಭಯ ಶುರುವಾಗಿದೆ. ಅದು ಭೂಮಿಯ ಭಯವಲ್ಲ, ಬಂದೂಕಿನ ಭಯವೂ ಅಲ್ಲ, ಅದು ನೀರಿನ ಭಯ. ಹೌದು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಈಗಾಗಲೇ ಹಳಸಿ ಹೋಗಿದೆ. ಇಂಥ ಸಮಯದಲ್ಲೇ ಭಾರತ ಸರ್ಕಾರ ತೆಗೆದುಕೊಂಡಿರುವ ಆ ಒಂದು ದಿಟ್ಟ ನಿರ್ಧಾರ ಇಸ್ಲಾಮಾಬಾದ್ನಲ್ಲಿ ಭೂಕಂಪ ಸೃಷ್ಟಿ ಮಾಡಿದೆ. ಜಮ್ಮು ಕಾಶ್ಮೀರದ ಚೆನಾಬ್ ನದಿಗೆ ಅಡ್ಡಲಾಗಿ ಭಾರತ ನಿರ್ಮಿಸ್ತಾ ಇರುವ ಬೃಹತ್ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನ ನೋಡಿ ಪಾಕಿಸ್ತಾನ ಅಕ್ಷರಶಃ ಕಂಗಾಲಾಗಿದೆ. ನಾವು ಸುಮ್ಮನಿರೋದಿಲ್ಲ, ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ, ಈ ವಿಷಯದಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ ಅಂತ ಪಾಕಿಸ್ತಾನ ಎಚ್ಚರಿಕೆ ನೀಡ್ತಾಗಿದೆ. ಅಷ್ಟಕ್ಕೂ ಏನಿದು ಸಾವಲ್ಕೋಟ್ ಯೋಜನೆ? 1960ರ ಸಿಂಧೂ ಜಲ ಒಪ್ಪಂದವನ್ನ ಭಾರತ ಮುರಿತಾ ಇದೆಯಾ? ಪಾಕಿಸ್ತಾನ ಇಷ್ಟೊಂದು ಭಯ ಪಡ್ತಾ ಇರೋದಾದ್ರೂ ಯಾಕೆ? ಭಾರತದ ಈ ನಡೆಯಿಂದ ಪಾಕಿಸ್ತಾನಕ್ಕೆ ನೀರು ಸಿಗೋದೇ ಇಲ್ವಾ? ಈ ಎಲ್ಲ ರೋಚಕ ಮತ್ತು $1 ಮಿಲಿಯನ್ ಪ್ರಶ್ನೆಗಳಿಗೆ ಉತ್ತರವನ್ನ ಎಳೆಯಾಗಿ ತುಂಬ ಸ್ಪಷ್ಟವಾಗಿ ತುಂಬ ಸರಳ ಭಾಷೆಯಲ್ಲಿ ನಿಮ್ಮ ಮುಂದೆ ಸಾದರಪಡಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಭಾರತ, ಅದರಲ್ಲೂ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬಿಡೋದಿಲ್ಲ ಅಂತ ಹೇಳಿದಾರಲ್ಲ, ಇವರ ಈ ನಿರ್ಧಾರದ ಬಗ್ಗೆ ನಿಮಗೇನನ್ಸತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ. ಜೊತೆಗೆ ನಮ್ಮ ಗಡಿಯನ್ನ ಕಾಯ್ತಾ ಇರುವ ಯೋಧರಿಗೆ ಸೆಲ್ಯೂಟ್, ಗೌರವ ಸಲ್ಲಿಸೋದಕ್ಕೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ವಿಷಯ ಏನಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಜಮ್ಮು ಮತ್ತು ಕಾಶ್ಮೀರದ ಚೆನಾಬ್ ನದಿ, ಇದು ಸಿಂಧೂ ನದಿ ವ್ಯವಸ್ಥೆಯ ಪ್ರಮುಖ ಭಾಗ. ಈ ನದಿಯ ಮೇಲೆ ಭಾರತ ಸರ್ಕಾರ ಸಾವಲ್ಕೋಟ್ ಅನ್ನೋ ಹೆಸರಿನ ಬೃಹತ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಅಥವಾ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡ್ತಾಗಿದೆ. ಸುಮಾರು 5,129 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆ ಈಗ ಪಾಕಿಸ್ತಾನದ ಕಣ್ಣು ಕೆಂಪಾಗಿಸುವಂತೆ ಮಾಡಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರ ತಾಹೀರ್ ಅಂದ್ರಾಬಿ ಮಾಧ್ಯಮಗಳ ಮುಂದೆ ಬಂದು ಭಾರತ ಮಾಡ್ತಾ ಇರೋದು ದೊಡ್ಡ ತಪ್ಪು, ಇದು 1960ರ ಸಿಂಧೂ ಜಲ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ, ನಾವಿದನ್ನು ಒಪ್ಪೋದಿಲ್ಲ, ನಮ್ಮ ನೀರಿನ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಬಿಡೋದಿಲ್ಲ, ಇದರ ಬಗ್ಗೆ ನೀರಿಗಾಗಿ ನಾವು ದೊಡ್ಡ ಯುದ್ಧವನ್ನು ಮಾಡೋದಕ್ಕೂ ಕೂಡ ಸಿದ್ಧರಿದ್ದೇವೆ, ಒಂದಡಿ ನೀವು POK ತಗೊಂಡ್ರೂ ಪರವಾಗಿಲ್ಲ, ಆದರೆ ನಮಗೆ ನೀರು ಬೇಕು ಅಂತ ಗೋಗರಿತಾಗಿದೆ. ಅಷ್ಟೇ ಅಲ್ಲ, ಭಾರತ ಈ ಯೋಜನೆಯನ್ನ ನಿಲ್ಲಿಸದೆ ಹೋದ್ರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಶ್ನೆ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕ್ತಾಗಿದೆ. ಆದರೆ ಭಾರತ ಮಾತ್ರ ಇದು ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ, ಈ ಯೋಜನೆಯಲ್ಲಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದೆ. ಈಗ ನೀವು ಕೇಳಬಹುದು, ಪಾಕಿಸ್ತಾನ ಇಷ್ಟೊಂದು ಭಯ ಪಡೋದಕ್ಕೆ ಈ ಯೋಜನೆಯಲ್ಲಿ ಅಂತದ್ದೇನಿದೆ ಅಂತ. ವೀಕ್ಷಕರೇ, ಸಾವಲ್ಕೋಟ್ ಯೋಜನೆಯು ಜಮ್ಮು ಕಾಶ್ಮೀರದ ಉಧಂಪುರ್ ಮತ್ತು ರಾಂಬನ್ ಜಿಲ್ಲೆಗಳ ನಡುವಿನ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವಂತಹ ಒಂದು ಪ್ರಾಜೆಕ್ಟ್. ಇದನ್ನು ಭಾರತದ ಪ್ರತಿಷ್ಠಿತ NHPC ಅಂದರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಇದರ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಬರೋಬ್ಬರಿ 1856 ಮೆಗಾವ್ಯಾಟ್. ಇದು 2 ಹಂತಗಳಲ್ಲಿ ನಡೆಯಲಿದೆ. ಅಂದರೆ ಮೊದಲ ಹಂತದಲ್ಲಿ 1406 ಮೆಗಾವ್ಯಾಟ್, ಎರಡನೇ ಹಂತದಲ್ಲಿ 450 ಮೆಗಾವ್ಯಾಟ್. ಇದು ರನ್ ಆಫ್ ದಿ ರಿವರ್ ಮಾದರಿಯ ಯೋಜನೆ. ಅಂದರೆ ನದಿಯ ನೀರನ್ನ ಸಂಪೂರ್ಣವಾಗಿ ತಡೆ ಹಿಡಿದು ನಿಲ್ಲಿಸುವುದಲ್ಲ, ಬದಲಾಗಿ ಹರಿಯುವ ನೀರಿನ ರಭಸವನ್ನೇ ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದು. ಆದರೂ ಇಷ್ಟು ದೊಡ್ಡ ಮಟ್ಟದ ಡ್ಯಾಮ್ ನಿರ್ಮಾಣವಾದರೆ ನೀರಿನ ಹರಿವಿನ ಮೇಲೆ ಭಾರತಕ್ಕೆ ಹಿಡಿತ ಸಿಗತ್ತೆ ಅನ್ನೋದು ಪಾಕಿಸ್ತಾನದ ಆತಂಕ. ಇದು ಪೂರ್ಣಗೊಳ್ಳೋದಕ್ಕೆ ಸುಮಾರು 9 ವರ್ಷಗಳು ಬೇಕಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಈ ಜಗಳ ಅರ್ಥವಾಗಬೇಕಾದ್ರೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು. ನೋಡಿ, ಇಷ್ಟೆಲ್ಲ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ತಗೊಂಡು ಅಥವಾ ಈ ಭಾರತ ಇಷ್ಟೆಲ್ಲ ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಈಗ ಹರಿಯುವಂತಹ ನೀರು ಅಂದರೆ ನಾವು ತಡಿತಾ ಇಲ್ಲ. ಭಾರತ ಇಲ್ಲೇನು ಸ್ಪಷ್ಟಪಡಿಸ್ತಾ ಇದೆ ಅಂತಂದರೆ, ನಾವು ಸಿಂಧೂ ನದಿ ಒಪ್ಪಂದವನ್ನು ಬ್ರೇಕ್ ಮಾಡ್ತಾ ಇಲ್ಲ. ಸಿಂಧೂ ನದಿ ಒಪ್ಪಂದ ಅಂತಂದರೆ ಏನು? ನೀರನ್ನು ತಡೆ ಹಿಡಿದು ಅಲ್ಲಿ ಅಣೆಕಟ್ಟು ಕಟ್ಟೋದು. ಹಾಗೇನಾದರೂ ಮಾಡಿದ್ರೆ ಸಿಂಧೂ ನದಿ ಒಪ್ಪಂದ ಉಲ್ಲಂಘನೆ ಮಾಡ್ದಂಗೆ ಆಗತ್ತೆ. ನಾವೇನು ಅಣೆಕಟ್ಟು ಕಟ್ತಾ ಇಲ್ಲ, ಆದರೆ ನಾವಿಲ್ಲಿ ನೀರನ್ನು ತಡೆ ಹಿಡಿತಾ ಇಲ್ಲ, ನೀರು ಹರಿದು ಹೋಗ್ತಾ ಇದೆ.
ನೀರು ಹರಿತಾ ಇರುವಂತಹ ನದಿ ಮೇಲೆ ನಾವು ಈ ಒಂದು ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಪ್ರಾಬ್ಲಮ್ಮು ಅಂತ ಭಾರತ ಪಾಕಿಸ್ತಾನಕ್ಕೆ ಪ್ರಶ್ನೆ ಮಾಡ್ತಾ ಇದೆ. ಈ ಸಿಂಧೂ ಜಲ ಒಪ್ಪಂದದ ಹಿನ್ನೆಲೆ ಒಂಚೂರು ನೋಡಬೇಕು. ಈ ಸಿಂಧೂ ಜಲ ಒಪ್ಪಂದದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ 1947ರಲ್ಲಿ ದೇಶ ವಿಭಜನೆಯಾದಾಗ ನದಿಗಳು ಕೂಡ ಹಂಚಿ ಹೋದ್ವು. ಸಿಂಧೂ ನದಿ ವ್ಯವಸ್ಥೆಯಲ್ಲಿ ಒಟ್ಟು 6 ಪ್ರಮುಖ ನದಿಗಳಿದ್ದಾವೆ. ಸಿಂಧೂ, ಝೇಲಂ, ಚೆನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ನೀರಿನ ಹಂಚಿಕೆಗಾಗಿ 1960ರಲ್ಲಿ ಅಂದಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯ್ಯಬ್ ಖಾನ್ ನಡುವೆ ಸಿಂಧೂ ಜಲ ಒಪ್ಪಂದ ಆಗತ್ತೆ. ಇದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿತ್ತು. ಒಪ್ಪಂದದ ಪ್ರಕಾರ ಪಶ್ಚಿಮದ ನದಿಗಳು ಪಾಕಿಸ್ತಾನಕ್ಕೆ, ಅಂದರೆ ಸಿಂಧೂ, ಝೇಲಂ ಮತ್ತು ಚೆನಾಬ್ ನದಿಗಳ ಬಹುಪಾಲು ನೀರನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಗಿದೆ. ಪೂರ್ವದ ನದಿಗಳು ಭಾರತಕ್ಕೆ, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಸಂಪೂರ್ಣ ನೀರನ್ನು ಭಾರತಕ್ಕೆ ನೀಡಲಾಯಿತು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಸಾವಲ್ಕೋಟ್ ಯೋಜನೆ ನಡೀತಾ ಇರೋದು ಚೆನಾಬ್ ನದಿಯ ಮೇಲೆ. ಒಪ್ಪಂದದ ಪ್ರಕಾರ ಚೆನಾಬ್ ನದಿಯ ನೀರು ಪಾಕಿಸ್ತಾನಕ್ಕೆ ಸೇರತ್ತೆ. ಹಾಗಾದರೆ ಭಾರತ ಅಲ್ಲಿ ಡ್ಯಾಮ್ ಹೆಂಗೆ ಕಟ್ಟತ್ತೆ? ಉತ್ತರ ಹೌದು. ಒಪ್ಪಂದದಲ್ಲಿ ಒಂದು ಅವಕಾಶ ಇದೆ. ಭಾರತ ಪಶ್ಚಿಮದ ನದಿಗಳ ಅಂದರೆ ಚೆನಾಬ್ ಸೇರಿದಂತೆ ಈ ನೀರನ್ನು ಕೃಷಿಗೆ, ಕುಡಿಯೋದಕ್ಕೆ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ, ಅಂದರೆ ರನ್ ಆಫ್ ದಿ ರಿವರ್ ಮಾದರಿಯಲ್ಲಿ ನೀವು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಬಳಸ್ಕೊಳ್ಬಹುದು. ಆದರೆ ನೀರಿನ ಹರಿವನ್ನು ಶಾಶ್ವತವಾಗಿ ತಡೆಯುವಂತಿಲ್ಲ. ಈಗ ಭಾರತ ಏನು ಹೇಳ್ತಾ ಇದೆ ಗೊತ್ತಾ? ನಾವು ಒಪ್ಪಂದದ ಅಡಿಯಲ್ಲೇ ವಿದ್ಯುತ್ ಉತ್ಪಾದನೆಗೆ ಯೋಜನೆ ರೂಪಿಸಿದ್ದೇವೆ. ಆದರೆ ಪಾಕಿಸ್ತಾನ ಹೇಳ್ತಾ ಇರೋದು ಇಲ್ಲ, ನಿಮ್ಮ ಡ್ಯಾಮ್ ವಿನ್ಯಾಸ ಒಪ್ಪಂದಕ್ಕೆ ವಿರುದ್ಧವಾಗಿದೆ ಅಂತ. ವೀಕ್ಷಕರೇ, ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಎಲ್ಲಿ ಅಂತಂದರೆ, ಇಷ್ಟು ವರ್ಷ ಭಾರತ ಸಿಂಧೂ ಜಲ ಒಪ್ಪಂದವನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿತ್ತು. ಎಷ್ಟು ಬಾರಿ ಪಾಕಿಸ್ತಾನದ ಉಪಟಳದ ನಡುವೆಯೂ ಭಾರತ ನೀರನ್ನು ತಡೆದಿರಲಿಲ್ಲ. ಆದರೆ ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಪರಿಸ್ಥಿತಿ ಬದಲಾಗಿದೆ. ಗಡಿಯಲ್ಲಿನ ಭಯೋತ್ಪಾದನೆ ಮತ್ತು ಉರಿ ದಾಳಿಯ ನಂತರ ಭಾರತದ ನಿಲುವು ಕಠಿಣವಾಗಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅಂದೇ ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿಗಳ ಪ್ರಕಾರ ಭಾರತ ಸಿಂಧೂ ಜಲ ಒಪ್ಪಂದದ ಕೆಲವೊಂದಿಷ್ಟು ನಿಯಮಗಳನ್ನು ಮರುಪರಿಶೀಲಿಸುವುದಕ್ಕೆ ಅಥವಾ ಬದಲಾಯಿಸುವುದಕ್ಕೆ ನೋಟಿಸ್ ನೀಡಿದೆ ಅಂತ ಹೇಳಲಾಗಿದೆ. ಸಿಂಧೂ ಜಲ ಒಪ್ಪಂದ ಅಮಾನತುಗೊಂಡ ಬಳಿಕ ಅಥವಾ ಪರಿಶೀಲನೆಯ ಹಂತದಲ್ಲಿರುವಾಗ ಕೇಂದ್ರ ಸರ್ಕಾರ ಅನುಮೋದಿಸಿದ ಮೊದಲ ದೊಡ್ಡ ಯೋಜನೆಯೇ ಇದೇ ಸಾವಲ್ಕೋಟ್ ಯೋಜನೆ. ಭಾರತದ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ, ದೇಶದ ಅಭಿವೃದ್ಧಿ ನಮ್ಮ ಸಾರ್ವಭೌಮ ಹಕ್ಕು. IWT ಸ್ಥಗಿತಗೊಂಡಿರುವ ಅಥವಾ ಚರ್ಚೆಯಲ್ಲಿರುವ ಈ ಸಮಯದಲ್ಲಿ ನಮ್ಮ ಯೋಜನೆಯನ್ನು ನಾವು ಮುಂದುವರಿಸ್ತೇವೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಪಾಕಿಸ್ತಾನ ಕೇವಲ ಕಾನೂನಿನ ಬಗ್ಗೆ ಮಾತನಾಡ್ತಾ ಇದೆ. ನೋಡಿ, ನೀವು ಸಿಂಧೂ ಜಲ ಒಪ್ಪಂದವನ್ನು ಮುರಿತಾ ಇದ್ದೀರಿ, ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಿ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಅಂತ ಬರೀ ಕಾನೂನಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದೆ ಹೊರತಾಗಿ ಅದರ ಹಿಂದೆ ಪಾಕಿಸ್ತಾನಕ್ಕೆ ಬೇರೆಯದ್ದೇ ಭಯ ಇದೆ. ಅದು ಒಂದು ನೀರಿನ ಅಭಾವ. ಪಾಕಿಸ್ತಾನ ಕೃಷಿ ಪ್ರಧಾನ ದೇಶ. ಚೆನಾಬ್ ನದಿಯ ನೀರು ಅಲ್ಲಿನ ಪಂಜಾಬ್ ಪ್ರಾಂತ್ಯದ ಕೃಷಿಗೆ ಜೀವಾಳ. ಒಂದು ವೇಳೆ ಭಾರತ ಈ ಡ್ಯಾಮ್ ಮೂಲಕ ನೀರನ್ನು ನಿಯಂತ್ರಿಸಿದರೆ ಪಾಕಿಸ್ತಾನದಲ್ಲಿ ಬರಗಾಲದ ಛಾಯೆ ಮೂಡಬಹುದು ಅನ್ನುವಂತಹ ಭಯ ಪಾಕಿಸ್ತಾನಕ್ಕೆ ಕಾಡ್ತಾಗಿದೆ. 2. ಭಾರತದ ಎನರ್ಜಿ ಪವರ್. ಈ ಯೋಜನೆಯಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರೋಬ್ಬರಿ 1856 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗತ್ತೆ. ಇದು ಆ ಪ್ರಾಂತ್ಯದ ಚಿತ್ರಣವನ್ನೇ ಬದಲಿಸುತ್ತೆ. ಆರ್ಥಿಕವಾಗಿ ಜಮ್ಮು ಕಾಶ್ಮೀರ ಬಲಿಷ್ಠವಾದರೆ ಅದು ಪಾಕಿಸ್ತಾನಕ್ಕೆ ಇಷ್ಟ ಇಲ್ಲ. ಜಮ್ಮು ಕಾಶ್ಮೀರವನ್ನು ಹೆಂಗಾದರೂ ಮಾಡಿ ಸತ್ಯಾನಾಶ ಮಾಡಬೇಕು. ಅದು ತಾನು ತಗೊಳ್ಳೋದಿಲ್ಲ. ಜಮ್ಮು ಕಾಶ್ಮೀರ ನಮಗೆ ಬೇಕು ಅಂತ ಬೊಬ್ಬೆ ಹೊಡೆಯುತ್ತಲ್ಲ ಈ ಪಾಕಿಸ್ತಾನ. ತಗೊಂಡ್ರೆ ತನ್ನ ಪ್ರಾಂತ್ಯನೇ, ತನ್ನ ಪಾಕಿಸ್ತಾನ ದೇಶವನ್ನೇ ಬೇರೆಯವರೆಲ್ಲ ತಗೊಂಡು ದೋಚ್ಕೊಂಡು ಹೋಗ್ತಿದ್ದಾರೆ, ಮುಟ್ಟುಗೋಲು ಹಾಕೊಳ್ತಿದ್ದಾರೆ. ತನ್ನ ದೇಶವನ್ನೇ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಪಾಕಿಸ್ತಾನ. ಶಹಬಾಜ್ ಶರೀಫ್ಗೆ ಜಮ್ಮು ಕಾಶ್ಮೀರ ಬೇಕಂತೆ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಏನೇ ಅಭಿವೃದ್ಧಿಯಾದರೂ ಪಾಕಿಸ್ತಾನಕ್ಕೆ ಅದು ಇಷ್ಟ ಇಲ್ಲ. ನಿಯಂತ್ರಣ. ಯುದ್ಧದ ಸನ್ನಿವೇಶ ಬಂದರೆ ಭಾರತ ಈ ಡ್ಯಾಮ್ ಮೂಲಕ ನೀರಿನ ಹರಿವನ್ನು ಹೆಚ್ಚು ಕಡಿಮೆ ಮಾಡಿ ಪಾಕಿಸ್ತಾನದ ಮೇಲೆ ಒತ್ತಡ ಹೇರಬಹುದು ಅನ್ನುವಂತಹ ಆತಂಕ ಅಲ್ಲಿನ ಸೇನೆಗಿದೆ. ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗತ್ತೆ? ಪಾಕಿಸ್ತಾನ ಈಗ ಈ ವಿಷಯವನ್ನು ದ ಹೆಗ್ಗಳಿಗೆ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಎಳೆದೊಯ್ತಾ ಇದೆ. ಜೂನ್ ಮತ್ತು ಆಗಸ್ಟ್ 2025ರಲ್ಲಿ
ಕೋರ್ಟ್ ಕೆಲವು ತೀರ್ಪುಗಳನ್ನು ನೀಡಿದೆ ಅಂತ ಪಾಕ್ ವಾದ ಮಾಡ್ತಾ ಇದೆ. ಸಿಂಧೂ ಜಲ ಒಪ್ಪಂದ ಇನ್ನೂ ಜೀವಂತವಾಗಿದೆ, ಇದನ್ನ ಭಾರತ ಮುರಿಯುವಂತಿಲ್ಲ ಅಂತ ಅವರ ವಾದ. ಆದರೆ ಭಾರತ ನಾವು ದ್ವಿಪಕ್ಷೀಯ ಮಾತುಕತೆಗೆ ಸಿದ್ಧವಿದ್ದೇವೆ, ಆದರೆ ಪಾಕಿಸ್ತಾನ ಏಕಪಕ್ಷೀಯವಾಗಿ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಟಿಲೇರಿದೆ, ಹೀಗಾಗಿ ನಾವು ನಮ್ಮದೇ ದಾರಿಯಲ್ಲಿ ನಡೆದುಕೊಳ್ಳುತ್ತೇವೆ ಎನ್ನುವ ಸಂದೇಶವನ್ನು ರವಾನಿಸಿದೆ. ಕೇವಲ ಸಾವಲ್ಕೋಟ್ ಅಷ್ಟೇ ಅಲ್ಲ, ಭಾರತ ಚೆನಾಬ್ ನದಿಯ ಮೇಲೆ ಸಾಲು ಸಾಲು ಯೋಜನೆಗಳನ್ನು ರೂಪಿಸಿದೆ. ಅದು ಪಾಕಲ್ದಾಲ್, ಕಿರು, ರಾಟ್ಲೆ. ಈಗ ಸಾವಲ್ಕೋಟ್ ಕೂಡ ಇವುಗಳ ಜೊತೆ ಸೇರಿಕೊಳ್ತಾಗಿದೆ. ಈ ಎಲ್ಲ ಯೋಜನೆಗಳು ಪೂರ್ಣಗೊಂಡ್ರೆ ಭಾರತದ ಜಲಶಕ್ತಿ ಮತ್ತು ವಿದ್ಯುತ್ ಶಕ್ತಿ ಎರಡೂ ಕೂಡ ಹೆಚ್ಚಾಗಲಿದೆ. ಇದು ಆಯಕಟ್ಟಿನ ದೃಷ್ಟಿಯಿಂದ ಭಾರತಕ್ಕೆ ಮೇಲುಗೈ ತಂದುಕೊಡಲಿದೆ. ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ನಿಜ. ಪಾಕಿಸ್ತಾನ ನಾವು ಸುಮ್ಮನಿರೋದಿಲ್ಲ ಅಂತ ಬೊಬ್ಬೆ ಹೊಡಿತಾಗಿದೆ. ಆದರೆ ವಾಸ್ತವ ಏನಂದರೆ ಪಾಕಿಸ್ತಾನ ಈಗ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ. ಅವರ ಬಳಿ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ವಕೀಲರನ್ನ ಇಡಬೇಕಲ್ಲ, ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದ ಮಾಡೋದಕ್ಕೆ. ಆ ವಕೀಲರಿಗೆ ಫೀಸ್ ಕಟ್ಟೋದಕ್ಕೂ ಹಣದ ಕೊರತೆ ಇದೆ ಅಂತ ಹೇಳಲಾಗ್ತಿದೆ. ಇಂಥ ಸಮಯದಲ್ಲಿ ಭಾರತದಂತಹ ಬಲಿಷ್ಠ ದೇಶದ ವಿರುದ್ಧ ಯುದ್ಧ ಮಾಡುವ ಅಥವಾ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಇಳಿಯುವ ಶಕ್ತಿ ಪಾಕಿಸ್ತಾನಕ್ಕೆ ನಿಜವಾಗಲೂ ಇಲ್ಲ. ಭಾರತದ ಪಾಲಿಗೆ ಇದು ಕೇವಲ ಡ್ಯಾಮ್ ಅಲ್ಲ, ಇದು ಆತ್ಮನಿರ್ಭರತೆಯ ಸಂಕೇತ. ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಇದು ಅತ್ಯಗತ್ಯ. 5,129 ಕೋಟಿ ರೂಪಾಯಿಗಳ ಈ ಯೋಜನೆ ಮುಂದಿನ 9 ವರ್ಷಗಳಲ್ಲಿ ಪೂರ್ಣಗೊಂಡ್ರೆ ಇದು ಇತಿಹಾಸ ನಿರ್ಮಾಣವಾಗಲಿದೆ. ಪಾಕಿಸ್ತಾನದ ಎಚ್ಚರಿಕೆಗಳನ್ನು ಬದಿಗಿಟ್ಟು ಜೆಸಿಬಿಗಳು ಮತ್ತು ಕ್ರೇನ್ಗಳು ಸಾವಲ್ಕೋಟ್ನಲ್ಲಿ ಘರ್ಜಿಸ್ತಾನೆ ಇರುತ್ತೆ ಅನ್ನೋದು ಸಂಶಯವೇನಿಲ್ಲ. ನಿಮಗೇನನ್ಸುತ್ತೆ? ಭಾರತ ಪಾಕಿಸ್ತಾನದ ವಿರೋಧಕ್ಕೆ ಮಣಿಬೇಕಾ ಅಥವಾ ತನ್ನ ಅಭಿವೃದ್ಧಿ ಕಾರ್ಯವನ್ನು ಇದೇ ವೇಗದಲ್ಲಿ ಮುಂದುವರಿಸಬೇಕಾ? 1960ರ ಈ ಸಿಂಧೂ ಜಲ ಒಪ್ಪಂದವನ್ನು ರದ್ದು ಮಾಡುವ ಸಮಯ ಬಂದೇ ಬಿಟ್ಟಿದೆಯಾ? ಮೋದಿಯವರು ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬಿಡಬಾರ್ದು, ಬರಗಾಲ, ನೀರಿಲ್ಲದೆ ಪಾಪಿಗಳು ಪ್ರಾಣ ಕಳೆದುಕೊಳ್ಬೇಕು, ಬುದ್ಧಿ ಬರಬೇಕು ಅಂತ ಏನಾದರೂ ಅನಿಸುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.